ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇನ್ನು 20 ಸೆಕೆಂಡ್, ಕೇವಲ 20 ಸೆಕೆಂಡ್ನಷ್ಟು ಕಾಲ ವಿಮಾನ ಗಾಳಿಯಲ್ಲಿ ಹಾರ್ಬಿಟ್ಟಿದ್ದಿದ್ರೆ ಅಹಮದಾಬಾದಲ್ಲಿ ನಡೆದ ಘೋರ ದುರಂತ ತಪ್ಪು ಹೋಗ್ತಾ ಇತ್ತಾ? ಇಂಥದ್ದೊಂದು ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು ಬ್ಲಾಕ್ ಬಾಕ್ಸ್ ಅಲ್ಲಿ ಸಿಕ್ಕಿರೋ ಮಾಹಿತಿ. ಹಾಗಾದ್ರೆ ಆ ಫ್ಲೈಟ್ ಅಲ್ಲಿ ನಿಜಕ್ಕೂ ಆಗಿದ್ದೇನು? ಕಾಕ್ಪಿಟ್ ಅಲ್ಲಿ ಪೈಲಟ್ಗಳು ಮಾತಾಡ್ಕೊಂಡಿದ್ದೇನು? ಯಾಕೆ ಇನ್ನು ಕೆಲ ಸೆಕೆಂಡ್ಗಳ ಕಾಲ ವಿಮಾನ ಗಾಳಿಯಲ್ಲಿ ಹಾರಿದ್ರೆ ದುರಂತ ತಪ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಸರಿಯಾಗಿ 1 ತಿಂಗಳ ಹಿಂದೆ ಭಾರತ ಅದೊಂದು ದುರ್ಘಟನೆಯನ್ನ ನೆನೆದು ಕಣ್ಣೀರಿಟ್ಟಿತ್ತು. ಸಾಕಷ್ಟು ಕನಸುಗಳನ್ನು ಹೊತ್ತ 260 ಮಂದಿ ಅಲ್ಲಿ ಕ್ಷಣಾರ್ಧದಲ್ಲಿ ಜೀವ ಬಿಟ್ಟಿದ್ರು. ಹಾಗೇನೆ ಭವಿಷ್ಯದಲ್ಲಿ ವೈದ್ಯರಾಗಬೇಕಾಗಿದ್ದವರು ತಮ್ಮ ಹಾಸ್ಟೆಲ್ ಅಲ್ಲಿ ಊಟ ಮಾಡ್ತಾ ಮಾಡ್ತಾ ವಿನಾಕಾರಣ ಬಲಿಯಾಗಿ ಹೋದ್ರು. ಆ ಕ್ಷಣಗಳು ನಿಜಕ್ಕೂ ಭಯಾನಕ, ಕರುಣಾಜನಕ ಅನಿಸಿದ್ವು. ಇನ್ನು ಆ ಅಪಘಾತಕ್ಕೆ ಕಾರಣ ಏನು ಅನ್ನೋ ಬಗ್ಗೆ ಚರ್ಚೆಗಳು ಶುರುವಾದವು, ತನಿಖೆಗಳು ಶುರುವಾದವು. ಬೋಯಿಂಗ್ನಲ್ಲಿನ ಎಲ್ಲ ಸಮಸ್ಯೆಗಳ ಬಗ್ಗೆ ಚರ್ಚೆ ಶುರುವಾಯಿತು. ಡ್ರೀಮ್ ಲೈನ್ ಅನ್ನ ಬಳಸೋದಕ್ಕೆ ಶುರು ಮಾಡಿದಾಗಿನಿಂದ ಇವತ್ತಿನವರೆಗೆ ನಡೆದ ಅಪಘಾತಗಳ ಬಗ್ಗೆ ಜಗತ್ತು ಮಾತಾಡೋದಕ್ಕೆ ಶುರು ಮಾಡ್ತು. ಹೀಗಿರುವಾಗಲೇ ಬೋಯಿಂಗ್ ಕಂಪನಿ ಕೂಡ ಆ ವಿಮಾನ ಅಪಘಾತಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ತನಿಖೆಯನ್ನು ಆರಂಭ ಮಾಡಿತು. ಭಾರತದ DGCA ಕೂಡ ಈ ಬಗ್ಗೆ ತನಿಖೆ ಮಾಡಬೇಕಿತ್ತು. ಅವರು ತನಿಖೆಯನ್ನು ಕೈಗೆತ್ತಿಕೊಂಡ್ರು. ಆ ತನಿಖಾ ತಂಡದಲ್ಲಿ ಸಾಕಷ್ಟು ತಜ್ಞರಿದ್ದರು. ಭಾರತದ ತಜ್ಞರ ಜೊತೆಗೆ ಬೋಯಿಂಗ್ ಕಂಪನಿ, ಜನರಲ್ ಎಲೆಕ್ಟ್ರಿಕ್, ಏರ್ ಇಂಡಿಯಾ, ಇಂಡಿಯನ್ ರೆಗ್ಯುಲೇಟರ್ಸ್ ಹಾಗೂ ಅಮೆರಿಕ ಹಾಗೂ ಬ್ರಿಟನ್ನ ತಜ್ಞರು ಕೂಡ ತಂಡದಲ್ಲಿದ್ದರು. ಆ ತಂಡ ಈಗ ಒಂದು ಹಂತಕ್ಕೆ ತನಿಖೆಯನ್ನು ಪೂರ್ಣಗೊಳಿಸಿ ವರದಿಯನ್ನು ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋದ ಕೈಗಿಟ್ಟಿದೆ. ಈಗ ಆ ವರದಿ ಬಿಡುಗಡೆ ಆಗಿದ್ದು, ವಿಮಾನ ಆಗಸಕ್ಕೆ ಹಾರಿದ ನಂತರ ವಿಮಾನದ ಇಂಧನ ಪೂರೈಕೆ ಕಟ್ ಆಫ್ ಆಗಿದೆ ಎನ್ನುವುದಲ್ಲಿ ಗೊತ್ತಾಗ್ತಾ ಇದೆ. ಹಾಗೆಯೇ ಪೈಲಟ್ ಆ ಸ್ವಿಚ್ ಅನ್ನು ಆನ್ ಮಾಡಿ ಏರ್ಕ್ರಾಫ್ಟ್ ಇಂಜಿನ್ ಅನ್ನು ಸ್ಟಾರ್ಟ್ ಮಾಡೋದಕ್ಕೆ ಅಂತಿಮ ಕ್ಷಣದಲ್ಲಿ ಕೂಡ ಪ್ರಯತ್ನ ಪಟ್ಟಿದ್ದಾರೆ. ಅಲ್ಲಿ ಎಡಭಾಗದ ಇಂಜಿನ್ ಸ್ಟಾರ್ಟ್ ಆಯ್ತಾದ್ರೂ ಬಲಭಾಗದ ಇಂಜಿನ್ ಥ್ರಸ್ಟ್ ಅನ್ನು ತಗೊಳ್ಳೋದ್ರಲ್ಲಿ ವಿಫಲ ಆಗಿದ್ರಿಂದ ಆ ವಿಮಾನ ಮೇಲೇಳೋದಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಅಲ್ಲಿ ಅಪಘಾತ ಸಂಭವಿಸಿತು ಅಂತ ಆ ವರದಿಯಲ್ಲಿ ತಿಳಿಸ್ತಾ ಇದ್ದಾರೆ. ಗೆಳೆಯರೆ, ಇಲ್ಲಿ ಇನ್ವೆಸ್ಟಿಗೇಷನ್ ಟೀಮ್ಗೆ ಒಂದಷ್ಟು ಮಹತ್ವದ ಸಾಕ್ಷ್ಯ ಸಿಕ್ಕಿರುವುದು ಬ್ಲಾಕ್ ಬಾಕ್ಸ್ ಅಲ್ಲಿ. ಈ ಹಿಂದಿನಿಂದಲೂ ಕೂಡ ವಿಮಾನ ಅಪಘಾತಗಳ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ಕೊಡ್ತಾ ಬಂದಿರೋದು ಬ್ಲಾಕ್ ಬಾಕ್ಸು. ಅದನ್ನ ಫ್ಲೈಟ್ ಡೇಟಾ ರೆಕಾರ್ಡರ್ ಅಂತ ಕೂಡ ಕರೀತಾರೆ. ಆ ಬಾಕ್ಸು ಆರೆಂಜ್ ಕಲರ್ ಅಲ್ಲಿ ಇರುತ್ತೆ. ಅದರಲ್ಲಿ ಕಾಕ್ಪಿಟ್ ಅಲ್ಲಿ ನಡೆಯುವ ಮಾತುಕತೆಗಳು, ಅಲ್ಲಿನ ಪರಿಸ್ಥಿತಿ ಎಲ್ಲ ಕೂಡ ರೆಕಾರ್ಡ್ ಆಗಿರುತ್ತೆ. ಈ ಏರ್ ಇಂಡಿಯಾ 171 ನ ಕಾಕ್ಪಿಟ್ ಅಲ್ಲಿ ನಡೆದ ಮಾತುಕತೆಗಳು ಕೂಡ ಬ್ಲಾಕ್ ಬಾಕ್ಸ್ ಅಲ್ಲಿ ದಾಖಲಾಗಿವೆ. ಇಲ್ಲಿ ಪೈಲಟ್ ಯಾರನ್ನೋ ವೈ ಹಿ ಡಿಡ್ ದ ಕಟ್ ಆಫ್ ಅಂತ ಕೇಳಿರೋದು ಸ್ಪಷ್ಟವಾಗಿ ದಾಖಲಾಗಿದೆ. ಹಾಗೇನೆ ಅದಕ್ಕೆ ಉತ್ತರವಾಗಿ ಮತ್ತೊಬ್ಬ ವ್ಯಕ್ತಿ ನನಗೆ ಗೊತ್ತಿಲ್ಲ ಅನ್ನೋ ಮಾತನ್ನು ಹೇಳ್ತಾನೆ. ಸೊ ಇಲ್ಲಿ ಎಂಜಿನ್ ಫೇಲ್ ಆಗೋದಕ್ಕೊಂದು ಸ್ವಿಚ್ ಕಾರಣ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಅಲ್ಲಿ ಮತ್ತಷ್ಟು ಮಾಹಿತಿ ಕೂಡ ಸಿಗ್ತಾ ಇದೆ. ಆ ಮಾಹಿತಿಯಂತೆ ಫ್ಯೂಯಲ್ ಸ್ವಿಚ್ ಆಫ್ ಆಗಿದ್ದು ಸ್ಪಷ್ಟ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದರ ಜೊತೆಗೆ ಪೈಲಟ್ ಮತ್ತೆ ಇಂಜಿನನ್ನು ಸ್ಟಾರ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಪ್ರಕ್ರಿಯೆ ಕೇವಲ 1-2 ಸೆಕೆಂಡ್ಗಳಲ್ಲಾಗಿದೆ. ಅದೇ ರೀತಿಯಲ್ಲಿ ಮತ್ತೊಂದು ವಾಯ್ಸ್ ಕೂಡ ಕೇಳಿ ಬಂದಿರೋದನ್ನ ಒಂದಷ್ಟು ಪತ್ರಿಕೆಗಳು ವರದಿ ಮಾಡಿವೆ. ವೈ ಡಿಡ್ ಯು ಕಟ್ ಆಫ್ ದ ಸ್ವಿಚಸ್, ಈಸ್ ಇಟ್ ಎನಫ್ ಅನ್ನೋ ಮಾತು ಕೂಡ ಅಲ್ಲಿ ಕೇಳಿ ಬಂದಿದೆಯಂತೆ. ಈ ಮಾತು ಒಂದಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಗೆಳೆಯರೆ, ಇಲ್ಲಿ ವಿಮಾನದ ಫ್ಯೂಯಲ್ ಸಪ್ಲೈ ಸ್ವಿಚ್ ಆಫ್ ಆಗಿ ಅದು ಮತ್ತೆ ತಕ್ಷಣ ಆನ್ ಮಾಡಲಾಗಿದೆ. ಹಾಗೆಯೇ ಪೈಲಟ್ ಎಂಜಿನನ್ನು ಮತ್ತೆ ಸ್ಟಾರ್ಟ್ ಮಾಡೋದಕ್ಕೆ ಕೂಡ ಪ್ರಯತ್ನ ಪಟ್ಟಿರೋದು ಗೊತ್ತಾಗ್ತಾ ಇದೆ. ಆದರೆ ಅಗತ್ಯ ಶಕ್ತಿ ಸಿಗದೆ ಆ ವಿಮಾನ ಮತ್ತೆ ಮೇಲೇಳೋದಕ್ಕೆ ಸಾಧ್ಯ ಆಗದೆ ಹಾಸ್ಟೆಲ್ ಕಟ್ಟಡದ ಒಳಗನುಗ್ಗಿದೆ. ಇದರಿಂದ ಅಲ್ಲಿ ಅಪಘಾತದ ಪ್ರಮಾಣ ದೊಡ್ಡದಾಗಿದೆ ಅನ್ನೋದು ಈ ವರದಿಯ ಸಾರಾಂಶ. ಹಾಗಾದರೆ ಅಲ್ಲಿ ಆ ಸ್ವಿಚ್ಚು ಆಟೋಮೆಟಿಕ್ ಆಗಿ ಆಫ್ ಆಯ್ತಾ, ಅಥವಾ ಅದನ್ನು ಪೈಲಟ್ಗಳಲ್ಲಿ ಯಾರೋ ಒಬ್ಬರು ಅಥವಾ ಇನ್ಯಾರಾದರೂ ಕ್ಯಾಬಿನ್ ಕ್ರೂ ಅಚಾನಕ್ಕಾಗಿ ಗೊತ್ತಾಗದೆ ಏನಾದರೂ ಆಫ್ ಗಿಫ್ ಮಾಡಿಬಿಟ್ರಾ ಅನ್ನೋ ಅನುಮಾನಗಳು ಮೂಡುತ್ತವೆ. ಹಾಗೆ ನೋಡಿದ್ರೆ ಈ ವಿಮಾನ ಟೇಕ್ ಆಫ್ ಆಗುವ ಸಮಯದಲ್ಲಿ ಕ್ಯಾಪ್ಟನ್ ಆ ವಿಮಾನವನ್ನು ನಡೆಸ್ತಾ ಇರಲಿಲ್ಲ, ಬದಲಾಗಿ ಕೋ ಪೈಲಟ್ ವಿಮಾನವನ್ನು ಚಾಲನೆ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಹಾಗೆಯೇ ಬೋಯಿಂಗ್ ಡ್ರೀಮ್ ಲೈನರ್ನಲ್ಲಿನ ಇಂಧನದ ಸ್ವಿಚ್ಗಳು ಇಬ್ಬರು ಪೈಲಟ್ಗಳ ನಡುವೆ ಡ್ಯಾಶ್ ಬೋರ್ಡ್ ಅಲ್ಲಿ ಪ್ಲೇಸ್ ಮಾಡಲಾಗಿರುತ್ತೆ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಆ ಸ್ವಿಚ್. ಇದರಲ್ಲಿ ಎಡಭಾಗದಲ್ಲಿ ಕೆಂಪು ಸ್ವಿಚ್ ಇದೆಯಲ್ಲ, ಅದರ ಪಕ್ಕದಲ್ಲಿರೋದು ಫ್ಯೂಯಲ್ ಸ್ವಿಚ್ ಆಗಿರುತ್ತೆ. ಸೊ ಈ ಸ್ವಿಚ್ ಕೈ ತಗಲಿ ಅಥವಾ ಅಚಾನಕ್ಕಾಗಿ ಆಫ್ ಆಗೋದಾಗ್ಲಿ ಅಥವಾ ಆನ್ ಆಗೋದಾಗ್ಲಿ ಸಾಧ್ಯ ಇಲ್ಲ. ಒಮ್ಮೆ ಪೈಲಟ್ ತನ್ನ ವಿಮಾನವನ್ನ ಲ್ಯಾಂಡ್ ಮಾಡಿದ ನಂತರ ಈ ಸ್ವಿಚ್ ಅನ್ನ ಆಫ್ ಮಾಡಬೇಕು ಅನ್ನೋ ನಿರ್ದೇಶನ ಇರುತ್ತೆ. ಒಮ್ಮೆ ಆ ಸ್ವಿಚ್ ಆಫ್ ಆದ್ರೆ ಎಂಜಿನ್ ಕೂಡ ಆಫ್ ಆಗುತ್ತೆ. ಸೊ ಪೈಲಟ್ಗಳು ಅಚಾನಕ್ಕಾಗಿ ಅದನ್ನು ಆಫ್ ಮಾಡಿದ್ದಾರೆ ಅನ್ನೋದನ್ನ ನಂಬೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇದರ ನಡುವೆ ಪೈಲಟ್ಗಳ ಮನಸ್ಥಿತಿ ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಹೀಗಾಗಿನೇ
ತಜ್ಞರ ತಂಡ ಆ ಇಬ್ಬರು ಪೈಲಟ್ಗಳು ಹಾಗೂ ಇನ್ನಿತರ ಸಿಬ್ಬಂದಿಗಳ ಮನಸ್ಥಿತಿಯನ್ನು ಅರಿಯುವ ಕೆಲಸವನ್ನು ಕೂಡ ಇಲ್ಲಿ ಮಾಡಿದೆ. ಮುಂಬೈಯಲ್ಲಿದ್ದ ಕ್ರೂ ಮೆಂಬರ್ಗಳು ಜೂನ್ 11ನೇ ತಾರೀಕು ಅಹಮದಾಬಾದಿಗೆ ಬಂದಿದ್ದಾರೆ. ಅವರು ಅಲ್ಲಿ ಸಾಕಷ್ಟು ರೆಸ್ಟ್ ಕೂಡ ಮಾಡಿದ್ದಾರೆ. ಇನ್ನು ವಿಮಾನವನ್ನು ಹಾರಿಸೋದಕ್ಕೆ ಮುನ್ನ ನಡೆಯುವ ಪರೀಕ್ಷೆಯಲ್ಲಿ ಕೂಡ ಆ ಇಬ್ಬರು ಪೈಲಟ್ಗಳು ಫಿಟ್ ಅಂಡ್ ಫೈನ್ ಆಗಿರೋದು ಗೊತ್ತಾಗಿದೆ. ಸೊ ಇಲ್ಲಿ ಯಾರೊಬ್ಬರ ಮನಸ್ಥಿತಿ ಸರಿ ಇರಲಿಲ್ಲ ಅಥವಾ ಅವರ ಆರೋಗ್ಯ ಸರಿ ಇರಲಿಲ್ಲ ಹೀಗೆ ಹೇಳೋದಕ್ಕಾಗೋದಿಲ್ಲ. ಹೀಗಿದ್ರೂ ಕೂಡ ಅಲ್ಲಿ ಫ್ಯೂಯಲ್ ಸಪ್ಲೈನ ಸ್ವಿಚ್ ಆಫ್ ಆಗಿದ್ದು ಹೇಗೆ ಮತ್ತು ಯಾಕೆ ಅನ್ನೋ ಪ್ರಶ್ನೆ ಕಾಡದೇ ಇರೋದಿಲ್ಲ. ಇನ್ನು ಬೋಯಿಂಗ್ ವಿಮಾನದಲ್ಲಿ ಎಲೆಕ್ಟ್ರಾನಿಕ್ ಕಂಟ್ರೋಲ್ ಸಿಸ್ಟಮ್ನ ಫೇಲ್ಯೂರ್ನಿಂದ ಏನಾದರೂ ಹೀಗಾಗತ್ತಾ ಅನ್ನೋ ಪರೀಕ್ಷೆಗಳು ಕೂಡ ನಡೀತಾ ಇವೆ. ಒಂದು ವೇಳೆ ಹಾಗೇನಾದರೂ ಆಗಿದ್ರೆ ಅದು ಬೋಯಿಂಗ್ಗೆ ದೊಡ್ಡ ಹಿನ್ನಡೆ ಅನ್ನಿಸ್ಕೊಳ್ಳುತ್ತೆ. ಇಲ್ಲಿ ಕೊಟ್ಟಿರೋ ರಿಪೋರ್ಟಲ್ಲಿ ಅಲ್ಲಿ ಪೈಲಟ್ಗಳೇ ಯಾರೋ ಇಂಟೆನ್ಷನಲಿ ಅಥವಾ ಅನ್ಇಂಟೆನ್ಷನಲಿ ಆ ಸ್ವಿಚ್ಚನ್ನು ಆಫ್ ಮಾಡಿರಬಹುದು ಅಂತ ಹೇಳಲಾಗ್ತಾ ಇದೆ. ಆದರೆ ಅಲ್ಲಿ ಪೈಲಟ್ಗಳು ಮತ್ತೆ ಇಂಜಿನನ್ನು ರೀಸ್ಟಾರ್ಟ್ ಮಾಡಿರೋದು ಕೂಡ ಸ್ಪಷ್ಟ ಆಗ್ತಾ ಇದೆ. ಸೊ ಈ ಆ್ಯಂಗಲಲ್ಲಿ ನೋಡಿದಾಗ ಆ ಫ್ಯೂಯಲ್ ಸ್ವಿಚ್ಚನ್ನು ಅವರೇ ಆಫ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಅಚಾನಕ್ಕಾಗಿ ಯಾವುದೋ ಸ್ವಿಚ್ಚನ್ನು ಆಫ್ ಮಾಡೋದಕ್ಕೆ ಹೋಗಿ ಈ ಸ್ವಿಚ್ಚನ್ನು ಆಫ್ ಮಾಡಿದ್ರಾ ಅನ್ನೋ ಪ್ರಶ್ನೆಗಳು ಉದ್ಭವ ಆಗತ್ವೆ. ಸೊ ಇಲ್ಲಿ ಕಾಕ್ಪಿಟ್ಟಲ್ಲಿ ಕೇಳಿಬಂದಿರೋ ಆ ವಾಯ್ಸ್ ಯಾರದ್ದು ಅನ್ನೋದು ಸ್ಪಷ್ಟ ಆದರೆ ಮಾತ್ರ ಈ ಪ್ರಕರಣದಲ್ಲಿ ತಪ್ಪು ಯಾರದ್ದು ಅನ್ನೋದು ಸ್ಪಷ್ಟ ಆಗಬಹುದು. ಇನ್ನು ಮೊದಲೇ ಹೇಳಿದ ಹಾಗೆ ಎಲೆಕ್ಟ್ರಾನಿಕ್ ಡಿವೈಸ್ನ ಫೇಲ್ಯೂರ್ನಿಂದ ಏನಾದರೂ ಈ ಸ್ವಿಚ್ ಆಫ್ ಆಗಿದ್ರೆ ಅದು ಬೋಯಿಂಗ್ನ ಮರ್ಯಾದೆಯನ್ನು ತೆಗೆಯುವ ಸಾಧ್ಯತೆ ಇರುತ್ತೆ. ಅಷ್ಟೇ ಅಲ್ಲದೆ ಇದು ಈಗ ಇಡೀ ವಿಶ್ವದಾದ್ಯಂತ ರನ್ ಆಗ್ತಾ ಇರುವ ಎಲ್ಲ ಡ್ರೀಮ್ ಲೈನರ್ಗಳ ಮೇಲೆ ಕೂಡ ಪರಿಣಾಮವನ್ನು ಬೀರುವ ಸಾಧ್ಯತೆ ಇದೆ. ಹೀಗಾಗಿ ಇಲ್ಲಿ ಎಲೆಕ್ಟ್ರಾನಿಕ್ ಡಿವೈಸ್ ಫೇಲ್ಯೂರಾ ಅಥವಾ ಪೈಲಟ್ಗಳ ಫೇಲ್ಯೂರಾ ಅನ್ನೋ ಪ್ರಶ್ನೆ ಅತಿ ಹೆಚ್ಚಾಗಿ ಕಾಡ್ತಾ ಇದೆ. ಇನ್ನು ಈ ವಿಷಯದಲ್ಲಿ ಬೋಯಿಂಗ್ ಕೂಡ ಒಂದಷ್ಟು ಸ್ಪಷ್ಟನೆಯನ್ನು ಕೊಟ್ಟಿದೆ. ನಾವು ಈ ಫ್ಯೂಯಲ್ ಸ್ವಿಚ್ಚನ್ನು 1950ರಿಂದ ಹೇಗೆ ನಿರ್ಮಾಣ ಮಾಡ್ತಾ ಬಂದಿದ್ದೀವೋ ಅದೇ ರೀತಿ ಈಗಲೂ ನಿರ್ಮಾಣ ಮಾಡ್ತಿದ್ದೀವಿ, ಅದರಲ್ಲಿ ಯಾವುದೇ ಫಾಲ್ಟ್ ಇಲ್ಲ ಅಂತ ಬೋಯಿಂಗ್ ಹೇಳ್ಕೊಳ್ಳುತ್ತೆ. ಆದರೆ 2018ರಲ್ಲಿ ಅಮೆರಿಕಾದ ಫೆಡರಲ್ ಏವಿಯೇಷನ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಸ್ಪೆಷಲ್ ಏರ್ ವರ್ತಿನೆಸ್ ಇನ್ಫಾರ್ಮೇಷನ್ ಬುಲೆಟಿನ್ ಅನ್ನು ಬಿಡುಗಡೆ ಮಾಡಿತು. ಅದರ ಪ್ರಕಾರ ಕೆಲ ಬೋಯಿಂಗ್ 737ಗಳಲ್ಲಿ ಅಳವಡಿಸಲಾಗಿರುವ ಫ್ಯೂಯಲ್ ಕಂಟ್ರೋಲ್ ಸಿಸ್ಟಮ್ಮು ಸರಿಯಾಗಿ ಲಾಕ್ ಆಗ್ತಾ ಇಲ್ಲ ಅನ್ನೋ ಮಾಹಿತಿ ಇತ್ತು. ಇದೇ ರೀತಿಯ ಸ್ವಿಚ್ ಡಿಸೈನ್ ಅನ್ನು ಈ 787ನಲ್ಲಿ ಕೂಡ ಬಳಸಲಾಗಿದೆ. ಸೊ ಈ ವಿಷಯದಲ್ಲಿ ಕೂಡ ಇಲ್ಲಿ ಇನ್ನಷ್ಟು ತನಿಖೆ ಆಗಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಇನ್ನು ಇಲ್ಲಿ ಎಂಜಿನ್ ಆಫ್ ಆಗಿದ್ದು ಅನ್ನೋದಕ್ಕೆ ರ್ಯಾಟ್ ಅಪಿಯರೆನ್ಸ್ ಪ್ರೂಫ್ ಅನ್ನು ಕೊಡ್ತಾ ಇದೆ. ಇಲ್ಲಿ ರ್ಯಾಟ್ ಸಿಸ್ಟಮ್ ಅಂದರೆ ರ್ಯಾಮ್ ಏರ್ ಟರ್ಬೈನ್ ಸಿಸ್ಟಮ್ ಅಂತ ಅದನ್ನು ವಿಮಾನದಲ್ಲಿ ಅಳವಡಿಸಲಾಗಿರುತ್ತೆ. ಯಾವುದೇ ವಿಮಾನ ಮಿಡ್ ಏರಲ್ಲಿದ್ದಂಥ ಸಂದರ್ಭದಲ್ಲಿ ಅದರ ಎರಡೂ ಎಂಜಿನ್ಗಳು ಫೇಲ್ ಆದಾಗ ವಿಮಾನದಲ್ಲಿನ ಕ್ರೂಷಿಯಲ್ ಸಪ್ಲೈಗಳಿಗೆ ಯಾವುದೇ ತೊಂದರೆ ಆಗದ ಹಾಗೆ ಈ ರ್ಯಾಟ್ ಸಿಸ್ಟಮ್ ಕಾರ್ಯನಿರ್ವಹಿಸುತ್ತೆ. ಸೊ ಅಹಮದಾಬಾದಲ್ಲಿ ಅಪಘಾತಕ್ಕೀಡಾದ ವಿಮಾನದಲ್ಲಿ ಕೂಡ ರ್ಯಾಟ್ ಹೊರಗೆ ಬಂದಿತ್ತು. ಇದು ಎಂಜಿನ್ಗಳು ಕೆಲಸ ಮಾಡೋದನ್ನು ನಿಲ್ಲಿಸಿದ್ವು ಅನ್ನೋದಕ್ಕೆ ಸ್ಪಷ್ಟ ಸೂಚನೆ ಆಗಿತ್ತು. ಹೀಗಾಗಿನೇ ಫ್ಯೂಯಲ್ ಸ್ವಿಚ್ನ ಮೇಲೆ ಈಗ ಇಡೀ ಪ್ರಕರಣವನ್ನು ತಿರುಗಿಸಲಾಗ್ತಾ ಇದೆ. ಗೆಳೆಯರಲ್ಲಿ ಫ್ಯೂಯಲ್ ಸ್ವಿಚ್ ಆಫ್ ಆಗಿದ್ದು ಹೇಗೆ ಅನ್ನೋ ಪ್ರಶ್ನೆಗೆ ಉತ್ತರವನ್ನು ಕಂಡು ಹಿಡಿಬೇಕು. ಒಂದು ವೇಳೆ ಅದನ್ನು ಪೈಲಟ್ಗಳೇ ಆಫ್ ಮಾಡಿದ್ರು ಅಂತ ಇಟ್ಕೊಳ್ಳೋಣ, ಆಗ ಕೂಡ ಅದರ ಹಿಂದಿನ ಕಾರಣ ಏನು, ಪೈಲಟ್ಗಳಲ್ಲಿ ಬೇಕಂತಲೇ ಹೇಗೆ ಮಾಡಿದ್ರಾ ಅನ್ನೋ ಆ್ಯಂಗಲಲ್ಲಿ ಕೂಡ ಪ್ರಕರಣದ ತನಿಖೆಯನ್ನು ಮುಂದುವರಿಸಬೇಕಾಗತ್ತೆ. ಒಂದು ವೇಳೆ ಅದು ಪೈಲಟ್ಗಳಿಂದ ಆಗಿರೋ ಕೃತ್ಯ ಅಲ್ಲ ಅನ್ನೋದಾದರೆ ಬೋಯಿಂಗ್ ಕಂಪನಿ ಆ ಸ್ವಿಚ್ ಆಫ್ ಆಗಿದ್ದಕ್ಕೆ ಕಾರಣ ಏನು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಬೇಕಾಗಿ ಬರುತ್ತೆ. ಇಲ್ಲಿ ಇವತ್ತು ಪೈಲಟ್ಗಳು ಪಾಪ ಬದುಕಿಲ್ಲ, ಆದರೆ ಬೋಯಿಂಗ್ ಅನ್ನೋದು ಇನ್ನೂ ಜೀವಂತವಾಗಿದೆ. ಜಗತ್ತಿನ ಅತ್ಯಂತ ಪ್ರಭಾವಿ ವಿಮಾನ ತಯಾರಿಕಾ ಸಂಸ್ಥೆಗಳ ಪೈಕಿ ಈ ಬೋಯಿಂಗ್ ಕೂಡ ಒಂದು ಅನ್ನಿಸ್ಕೊಳ್ಳುತ್ತೆ. ಬಿಲಿಯಾಂತರ ಡಾಲರ್ಗಳ ವಹಿವಾಟನ್ನು ನಡೆಸುತ್ತೆ. ಇದು ಅಮೆರಿಕಾದ ಕಂಪನಿ. ಹೀಗಾಗಿ ಇಲ್ಲಿ ವಿಮಾನ ಅಪಘಾತದ ಹಿಂದೆ ಪೈಲಟ್ಗಳ ತಪ್ಪೇ ಇಲ್ಲ ಅನ್ನೋದಾದರೆ ಈ ಬೋಯಿಂಗ್ ಕಂಪನಿ ಇದೆಯಲ್ಲ ಇದಕ್ಕೆ ಕಷ್ಟ ಎದುರಾಗತ್ತೆ. ಆದರೆ ಪೈಲಟ್ಗಳೇ ಹೊಣೆ ಅಂತ ಹೇಳಿಬಿಟ್ರೆ ಬೋಯಿಂಗ್ ಕಂಪನಿ ಉಳ್ಕೊಳ್ಳುತ್ತೆ. ಪಾಪ ಪೈಲಟ್ಗಳು ಹೇಗೂ ಬದುಕಿಲ್ಲ. ಹೀಗಾಗಿನೇ ಈ ಪ್ರಕರಣದ ಇನ್ವೆಸ್ಟಿಗೇಷನ್ ಅನ್ನೋದು ಒಂದಷ್ಟು ಅನುಮಾನಗಳಿಗೆ, ಸಾಕಷ್ಟು ಕುತೂಹಲಕ್ಕೆ ಕೂಡ ಕಾರಣ ಆಗ್ತಾ ಇದೆ. ಇದು ಎಲ್ಲಿವರೆಗೆ ಹೋಗುತ್ತೆ, ವಿಮಾನ ಅಪಘಾತದ ಹಿಂದಿನ ನಿಖರ ಕಾರಣ ಏನಾಗಿರುತ್ತೆ ಅನ್ನೋದಕ್ಕೆ ಕಾಲನೇ ಉತ್ತರಿಸಬೇಕು. ಇನ್ನು ನಾನಾಗಲೇ ಹೇಳಿದ ಹಾಗೆ ಇನ್ನೊಂದು 20 ಸೆಕೆಂಡ್ ಆ ವಿಮಾನ ಗಾಳಿಯಲ್ಲಿ ಹಾರಿಬಿಟ್ಟಿದ್ರೆ ಬಲಭಾಗದ ಇಂಜಿನ್ ಕೂಡ ಸ್ಟಾರ್ಟ್ ಆಗಿ ಥ್ರಸ್ಟನ್ನು ತಗೊಳ್ತಾ ಇತ್ತೋ ಏನೋ. ಹಾಗೇನಾದರೂ ಆಗಿದ್ರೆ ಅಟ್ಲೀಸ್ಟ್ ಅಲ್ಲಿ ಬಲಿಯಾದವರು ಜೀವಂತವಾಗಿ ಉಳಿತಿದ್ರು. ಅಥವಾ ಆ ವಿಮಾನ ಕೆಳಗೆ ಕುಸಿಯುವ ಸಂದರ್ಭದಲ್ಲಿ ಅಲ್ಲಿ ಯಾವ ಕಟ್ಟಡಗಳು ಇಲ್ಲದೆ ಇದ್ದಿದ್ರೆ, ಕೆಳಗೆ ನೀರಿದ್ದಿದ್ರೆ, ನದಿ ಅಥವಾ ಸಮುದ್ರ ಆಗಿದ್ರೂ ಕೂಡ ಆ ವಿಮಾನ ನೆಲದವರೆಗೆ ಬರೋಷ್ಟರಲ್ಲಿ ಅಲ್ಲಿ ಮತ್ತೊಂದು ಎಂಜಿನ್ ಥ್ರಸ್ಟ್ ತಗೊಂಡಿದ್ರು ಆ ಅಪಘಾತ ತಪ್ತಾ ಇತ್ತೋ ಏನೋ.
ಆದರೆ ವಿಧಿ ಬರಹದ ಮುಂದೆ ನಾವೀಗ ಏನು ಮಾತಾಡ್ಕೊಂಡ್ರೆ ಏನು ಪ್ರಯೋಜನ? ಇದು ಗೆಳೆಯರೆ, ಅಹಮದಾಬಾದ್ನಲ್ಲಿನ ಬೋಯಿಂಗ್ ವಿಮಾನದ ಅಪಘಾತದ ಬಗ್ಗೆ ನಡೆದಿರುವ ತನಿಖಾ ತಂಡ ಕೊಟ್ಟಿರುವ ವರದಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.